ಆದರೆ ಒಂದು ಎಚ್ಚರಿಕೆ ನಮಗೆ ಬೇಕು. ಇತ್ತೀಚೆಗೆ ಬಜರಂಗ ದಳದವರು ಒಂದು ಸಂಕಲ್ಪ ತಗೊಂಡಿದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗಬೇಕಪ್ಪ ನಮ್ಮದು ಅಂತ. ನಾನು ಶರಣ್ ಕೇಳಿದೆ, ಶರಣ್ ಬಂದಿಲ್ಲ ಇವತ್ತು. ಶರಣ್, ಜನಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಏನು ಐಡಿಯಾ ನಿಮ್ಮದು ಅಂತ. ಅವ್ರು ಹೇಳಿದ್ರು, ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀವಿ, ಒಂದಿರೋರು 2 ಮಾಡಿ, 2 ಮಕ್ಕಳು ಇರೋರು 3 ಮಾಡ್ಕೊಳ್ಳಿ, 3 ಇರೋರು. ನಮ್ಮ ಜನ ಮಾಡ್ತಾರೇನ್ರಿ? ನಮ್ಮ ಜನಕ್ಕೆ ಭಾಳ ಪ್ರೀತಿ ಇದೆ ರೀ. ನಮ್ಮ ಜನಕ್ಕೆ ಯಾರಿಗೂ ನಮ್ಮ ಮಕ್ಕಳನ್ನು ಪಂಕ್ಚರ್ ಹಾಕಕ್ಕೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಷನ್ ಸಿಗಬೇಕು. ಪ್ರತಿಯೊಬ್ಬರು ಇಲ್ಲಿ ಕೇಳಿದ್ರೆ ಪ್ರತಿಯೊಬ್ಬರ ಮಕ್ಕಳು ಡಾಕ್ಟರ್ ಆಗಬೇಕು, ಪ್ರತಿಯೊಬ್ಬರ ಮಕ್ಕಳು ಇಂಜಿನಿಯರ್ ಆಗಬೇಕು. ಎಷ್ಟು ಜನರಿಗೆ ಓದಿಸೋ ಕೆಪಾಸಿಟಿ ಇದೆ. ಹೀಗಾಗಿ 1 ಸಾಕು 2 ಸಾಕು ಅಂದ್ಕೊಂಡು ಸುಮ್ಮನೆ ಇರುವಂಥ ಪರಿಸ್ಥಿತಿ ಇದೆ. ಆದರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಗೊತ್ತಾ, ಸರ್ಕಾರ ನಮಗೊಂದಷ್ಟು ಕಾನೂನುಗಳನ್ನು ಕೊಟ್ಟಿದೆ, ಬಳಸ್ಕೊಳ್ರಲ್ಲ ಕಾನೂನನ್ನು. ನಾನು ಸರ್ಕಾರ ಕೊಟ್ಟ ಕಾನೂನಿನ ಬಗ್ಗೆ ಮಾತನಾಡ್ತಿರೋದು. ಪೊಲೀಸರಿಗೂ ಹೇಳ್ತಿದ್ದೀನಿ, ಇದು ಸರ್ಕಾರ ಕೊಟ್ಟ ಕಾನೂನು, ನಮ್ದಲ್ಲ, ನಾನು ಹೇಳ್ತಿರೋದಲ್ಲ. ಸರ್ಕಾರ ಏನು ಮಾಡ್ತು, ಈ ನಾಡಿನಲ್ಲಿ BJP ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡು ಬಂತು, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬಂತು. ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗೀತು. ಅಂದ್ರೆ ಅರ್ಥ ಏನು, ನೀವು ಕನ್ವರ್ಟ್ ಮಾಡಬಹುದು ಅಂತ. ಆಂಟಿ ಕನ್ವರ್ಷನ್ ಬಿಲ್ ನಮಗೋಸ್ಕರ ಇರೋದು, ಮಾಡಬೇಕಲ್ಲ. ಸರ್ಕಾರ ಹೇಳಿದೆ, ಧೈರ್ಯವಾಗಿ ಹೇಳಿದೆ, ಮಾಡಿ. ಮಿತ್ರೆ, ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಈ ತರದ ಸ್ಥಿತಿ ಇಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳ ಪರಿಸ್ಥಿತಿ ಏನು ಗೊತ್ತಾ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಬಹುಸಂಖ್ಯಾತರು ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾರೆ, ಅಲ್ಪಸಂಖ್ಯಾತರು ಕನ್ವರ್ಷನ್ ಬೇಡ, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬನ್ನಿ ಅಂತಾರೆ. ಆದರೆ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಕೇಳ್ಕೊಳ್ತಾರೆ, ಪ್ಲೀಸ್ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬನ್ನಿ, ಇಲ್ಲ ಅಂದ್ರೆ ನಮ್ಮನ್ನು ಕನ್ವರ್ಟ್ ಮಾಡ್ತಾರೆ ಅವರು ಅಂತ. ಆ ಕಡೆ ಅಲ್ಪಸಂಖ್ಯಾತರು ಹೇಳ್ತಾರೆ, ಆಂಟಿ ಕನ್ವರ್ಷನ್ ಬಿಲ್ ತೆಗಿರಿ ತೆಗಿರಿ ಅಂತ ಅವರು ಹೋರಾಟ ಮಾಡ್ತಾರೆ. ಇನ್ನೆಲ್ಲೂ ಇಲ್ಲ ರೀ ಜಗತ್ನಲ್ಲಿ, ಓನ್ಲಿ ಇನ್ ಇಂಡಿಯಾ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಮಾಡಲ್ಲ, ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಮಾಡಬೇಕಾದ್ರೆ ಕಷ್ಟ ಏನು ಕಷ್ಟ ಇಲ್ಲ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು? ಒಬ್ಬ ಹಿಂದುವಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು. ಜಗತ್ತಿನ ಅನೇಕ ಮತಪಂಥಗಳಿವೆ, ಅವರಿಗೆ ಒಬ್ಬನೇ ದೇವರು. ಒಬ್ಬ ದೇವರು ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಅವ್ರ ಧರ್ಮ ಹೋಯ್ತು. ಆದರೆ ನಮ್ಗೆ 33 ಕೋಟಿ ದೇವತೆಗಳು. ನೀವು ರಾಮನನ್ನು ಬೈದರೆ ನಾನು ಸೀತೆಯನ್ನು ಹಿಡ್ಕೋತೀನಿ ಅಮ್ಮ. ನೀವು ಸೀತೆ ಕಳಂಕ ತರೋ ಪ್ರಯತ್ನ ಪಟ್ಟರೆ ಕೃಷ್ಣ, ನೀವು ಕೃಷ್ಣನಿಗೆ ಕಳಂಕ ತರೋ ಪ್ರಯತ್ನ ಪಟ್ಟರೆ ಮಂಜುನಾಥ, ನೀವು ಮಂಜುನಾಥನಿಗೆ ಕಳಂಕ ತರೋ ಪ್ರಯತ್ನ ಪಟ್ಟರೆ ನನಗೆ ಊರಲ್ಲೊಂದು ದೇವಸ್ಥಾನ ಇದೆ, ಎಲ್ಲಿ ಬೇಕಿದ್ರೂ ಹೋಗ್ತೀನಿ, ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಅವ್ರಿಗೆ ಹೇಳಿ, ಒಂದೇ ದೇವರಿರುವಂಥದ್ದು ಒಳ್ಳೆಯದು. 33 ಕೋಟಿ ದೇವತೆಗಳಲ್ಲಿ ಯಾರನ್ನು ಹಿಡ್ಕೊಂಡ್ರೂ ಕೂಡ ನಾವು ಪರಮಾತ್ಮನನ್ನ ಸೇರ್ತೀವಿ ಎನ್ನುವ ಭಾವನೆ ಒಳ್ಳೆಯದು, ಅತ್ಯಂತ ಶ್ರೇಷ್ಠವಾದ ನಮ್ಮ ಹತ್ರ ಇದೆ. ಮಿತ್ರ, ಅವರು ಬಂದು ಹೇಳ್ತಾರೆ, ನಮ್ದು ಒಂದೇ ಪುಸ್ತಕ, ನಿಮ್ಮ ಹತ್ರ ಬಹಳ ಪುಸ್ತಕ ಇದೆ, ಹೀಗಾಗಿ ಆ ಪುಸ್ತಕದ ಬಗ್ಗೆ ಮಾತನಾಡಿದ್ರೆ ತಲೆ ಕಡಿತೀನಿ ಅಂತಾರೆ. ನೀವು ಹೇಳಿ, ನಮ್ಮ ಹತ್ರ ಲೈಬ್ರರಿ ಇದೆಯಪ್ಪ, ಯಾವುದೋ ಒಂದು ಪುಸ್ತಕ ಸುಡೋದ್ರಿಂದ ಹಿಂದೂ ಧರ್ಮ ಸಾಯೋದಿಲ್ಲ, ಒಂದಿಡೀ ಲೈಬ್ರರಿಯ ಪುಸ್ತಕ ಇದೆ. ನೀನ್ ಲೈಬ್ರರಿ ಸುಟ್ಟ ನಂತರವೂ ಕೂಡ ನಮ್ಮ ದೇಶದ ಪಂಡಿತರು ಹೆಂಗಿದ್ದಾರೆ ಅಂತಂದ್ರೆ, ಅವರು ಹೃದಯದಲ್ಲಿ ಬೈಹರ್ಟ್ ಮಾಡ್ಕೊಂಡು ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ. ಅವರು ಮತ್ತೆ ಪುಸ್ತಕ ರೆಡಿ ಮಾಡಿಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನನ್ನ ಧರ್ಮ. ಹೇಳಿ ಅವರಿಗೆ, ನಿಮ್ಮ ಮತ ಪಂಥಗಳಲ್ಲಿ ಹೆಣ್ಮಕ್ಕಳಿಗೆ ಗೌರವ ಇಲ್ಲ, ಇಲ್ಲಿ ಹೆಣ್ಮಕ್ಳು ಹೆಂಗ್ ಕೂತಿದ್ದೀರಿ? ಯಾರಿಗೂ ಮುಖ ಮುಚ್ಕೊಳ್ಳಿ ನಾನು ಹೇಳಲಿಲ್ಲ, ಯಾರೂ ಗಂಡ್ಮಕ್ಕಳ ಪಕ್ಕದಲ್ಲಿ ಕೂತ್ಕೋಬೇಡಿ ಅಂತ ಹೇಳಲಿಲ್ಲ. ಎಷ್ಟು ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯವನ್ನು ಪರಿಚಯ ಮಾಡಿಕೊಡ್ರಲ್ಲ, ಬರೋರಿಗೆ ಕೇಳ್ಕೊಳ್ಳಿ, ದಯಮಾಡಿ ಬನ್ನಿ. ಈ ಧರ್ಮ ಮುಕ್ತ ಕಂಠದಿಂದ ಸ್ವಾಗತಿಸುತ್ತೆ, ಹೃದಯವನ್ನು ವೈಶಾಲ್ಯ ಮಾಡಿಕೊಂಡು ಸ್ವಾಗತಿಸುತ್ತೆ, ಬಾಹುಗಳನ್ನು ಅಗಲ ಮಾಡಿಕೊಂಡು ಸ್ವಾಗತಿಸುತ್ತೆ. ಸಂಖ್ಯೆ ವೃದ್ಧಿಸಲಿಕ್ಕೆ ಮಕ್ಕಳೇ ಆಗಬೇಕು ಅಂತಿಲ್ಲ ರೀ, ನಮ್ಮ ಹೃದಯ ಸ್ವಲ್ಪ ವಿಶಾಲ ಆಗಬೇಕಾಗಿದೆ ಅಂತ. ಲವ್ ಜಿಹಾದ್ ಅಂತ ಬಜರಂಗ ದಳದವ್ರು ಹೇಳುವಾಗ ಇದೇ ಸರ್ಕಾರಗಳು ಹೇಳ್ತಿದ್ವು, ಲವ್ ಜಿಹಾದ್ ಅನ್ನೋದು ಸುಳ್ಳು, ಅದು ಲವ್ ಎಟ್ ಫಸ್ಟ್ ಸೈಟ್. ನಮ್ಮ ಮಕ್ಕಳಿಗೂ ಹೇಳ್ರಲ್ಲ, ಲವ್ ಎಟ್ ಫಸ್ಟ್ ಸೈಟ್ ನಿಮಗೂ ಆಗಲಿ ಕಂಡ್ರ, ಏನು ಪ್ರಾಬ್ಲಮ್ ಇದೆ ಇದರಲ್ಲಿ? ಇಟ್ ಈಸ್ ನಾಟ್ ಲವ್ ಜಿಹಾದ್. ಕರೆಕ್ಟ್, ಲವ್ ಜಿಹಾದ್ ಅಲ್ಲ, ನೀವೇ ಹೇಳಿದ್ದು. ಅವ್ರಿಗೆ ಹೇಳಿ, ಸೇವೆ ಮಾಡೋದು ನಿಮ್ಮ ಸಮಾಜ ಮಾತ್ರ ಅಲ್ಲ, ನಮ್ಮ ಸಮಾಜ ಮಾಡುವ ಸೇವೆಯ ಮುಂದೆ ಯಾರಾದರೂ ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಾರೆ ಏನೋ ಮಿತ್ರರೇ? ನಮ್ಮದು ಸಣ್ಣ ಪುಟ್ಟ ದೇವಸ್ಥಾನಗಳು ಕೋವಿಡ್ ಬಂದ ಕಾಲದಲ್ಲಿ ಎಷ್ಟು ಜನರಿಗೆ ಅನ್ನದಾನ ಮಾಡಿವೆ, ಇವತ್ತಿಗೂ ಎಷ್ಟು ಜನರಿಗೆ ವಿದ್ಯಾದಾನ ಮಾಡ್ತಾ ಇದೆ. ಈ ಸೇವೆಯನ್ನು ಮುಂದಿಟ್ಟು ಸಮಾಜದಲ್ಲಿ ಹೇಳಿ, ಇಂಥ ಸೇವೆ ಮಾಡುವಂಥ ಮತ್ತೊಂದು ಸಮಾಜ ಯಾವುದಿದೆ, ಬಂದು ನಮ್ಮ ಸಮಾಜಕ್ಕೆ ಅಂತ ಪ್ರೀತಿಯಿಂದ ಕರಿಬೇಕು ಅಂತ ನಮ್ಮ ಸಮಾಜವನ್ನು ವಿಸ್ತಾರ ಮಾಡುವ ಕುರಿತು ನಾನು ಒಪ್ಕೊಳ್ತೀನಿ ಅವ್ರ ಮಾತನ್ನು. ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು, ಆದರೆ ವಿಸ್ತಾರ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂಥ ಅಸ್ತ್ರವನ್ನೇ
ಬಳಸ್ಕೊಳ್ಬೇಕು, ಅದರ ಮೂಲಕವೇ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾನು ಇಲ್ಲಿರುವಂತ ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ, ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ. ಯಾರಾದರೂ ನಮಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ. ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ. ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ, ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ. ಯಾರಾದರೂ ಬರ್ತೀರಾ ಅಂತಾದ್ರೆ ನೀವು ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ, ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ. ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ. ಎಷ್ಟು ಜನ ಸೈಲೆಂಟ್ ಆಗಿ ಬಂದು ಸೇರ್ಕೊಳ್ತಾರೆ ನೋಡಿ, ಕಾಯ್ತಾ ಇದ್ದಾರೆ ಎಲ್ಲರೂ. ಜನಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಈ ಥರದ ಮಾರ್ಗಗಳಿವೆ ಅಂತ ನಾನು ಹೇಳ್ತಿರೋದು. ಸರ್ಕಾರವೇ ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ ಇದು. ನಾನು ವಿರೋಧವೂ ಇಲ್ಲ, ನಾನು ಸರ್ಕಾರದ ಪರವಾಗಿ ನಿಂತುಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ. ಮಿತ್ರರೇ, ಈಗ ಹೊಸ ರಾಷ್ಟ್ರವನ್ನು ಈ ದಿಕ್ಕಿನಲ್ಲಿ ಕಟ್ಟಬೇಕಾಗಿದೆ. ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದ್ದಂತೆ ಈ ನಾಡು ತನ್ನ ಮೂಲ ಸತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ. ನಾವು ಆ ಸಂಖ್ಯೆಯನ್ನು ವಿಸ್ತರಿಸಬೇಕಾದಂಥ ಅಗತ್ಯ ಇದೆ. ನೀವು ನನ್ನನ್ನು ಕೇಳೋದಾದರೆ, ಮುಂದಿನ ಪೀಳಿಗೆಗೆ ಭಾರತವನ್ನು ಬಿಟ್ಟುಕೊಟ್ಟು ಹೋಗುವಾಗ ಈಗಿನ ಭಾರತ ಏನಿದೆ ಅದಕ್ಕೆ ಸ್ವಲ್ಪ ಪಾಕಿಸ್ತಾನವನ್ನು ಸೇರಿಸೋಣ, ಸ್ವಲ್ಪ ಬಾಂಗ್ಲಾದೇಶವನ್ನು ಸೇರಿಸೋಣ, ಅಗತ್ಯ ಬಿದ್ದರೆ ನೇಪಾಳವನ್ನು ಭಾರತದೊಂದಿಗೆ ಸೆಳೆಕೊಂಡು, ಮಯನ್ಮಾರ್ ನಮ್ಮ ಜೊತೆ ಸೇರಿಕೊಂಡು, ಶ್ರೀಲಂಕಾ ಪರಿಪೂರ್ಣ ಭಾರತಕ್ಕೆ ಸೇವೆ ಮಾಡುವ ರೀತಿಯಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಭಾರತವನ್ನ ನಾವು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ಮುಂದಿನ ಪೀಳಿಗೆ ಕೊಟ್ಟು ನಾವಿಷ್ಟು ಕೆಲಸ ಮಾಡಿದ್ದೀವಿ, ನಿಮ್ಮ ತಾಕತ್ ನೀವು ತೋರಿಸಿ ಅಂತ ಹೇಳಬೇಕಾಗಿರುವಂತ ಪೀಳಿಗೆ ಬೇಕಾಗಿದೆ. ನನಗಿಲ್ಲಿರುವಂತ ತರುಣರು ನೋಡಿದಾಗ ಆ ವಿಚಾರಕ್ಕೆ ಬಹಳ ಹೆಮ್ಮೆ. ಆದರೆ ಒಂದು ಎಚ್ಚರಿಕೆ ನಮಗೆ ಬೇಕು. ಇತ್ತೀಚೆಗೆ ಬಜರಂಗ ದಳದವರು ಒಂದು ಸಂಕಲ್ಪ ತಗೊಂಡಿದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗ್ಬೇಕಪ್ಪ ನಮ್ದು ಅಂತ. ನಾನು ಶರಣ್ ಕೇಳಿದೆ, ಶರಣ್ ಬಂದಿಲ್ಲ ಇವತ್ತು. ಶರಣ್, ಜನಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಏನು ಐಡಿಯಾ ನಿಮ್ಮದು ಅಂತ. ಅವ್ರು ಹೇಳಿದ್ರು, ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀವಿ, ಒಂದಿರೋರು 2 ಮಾಡಿ, 2 ಮಕ್ಕಳಿರೋರು 3 ಮಾಡ್ಕೊಳ್ಳಿ, 3 ಇರೋರು. ನಮ್ಮ ಜನ ಮಾಡ್ತಾರೇನ್ರಿ? ನಮ್ಮ ಜನಕ್ಕೆ ಭಾಳ ಪ್ರೀತಿ ಇದೆ ರೀ. ನಮ್ಮ ಜನಕ್ಕೆ ಯಾರಿಗೂ ನಮ್ಮ ಮಕ್ಕಳನ್ನ ಪಂಕ್ಚರ್ ಹಾಕಕ್ಕೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಷನ್ ಸಿಗಬೇಕು. ಪ್ರತಿಯೊಬ್ಬರು ಇಲ್ಲಿ ಕೇಳಿದ್ರೆ ಪ್ರತಿಯೊಬ್ಬರ ಮಕ್ಕಳು ಡಾಕ್ಟರ್ ಆಗಬೇಕು, ಪ್ರತಿಯೊಬ್ಬರ ಮಕ್ಕಳು ಇಂಜಿನಿಯರ್ ಆಗಬೇಕು. ಎಷ್ಟು ಜನರಿಗೆ ಓದಿಸೋ ಕೆಪಾಸಿಟಿ ಇದೆ. ಹೀಗಾಗಿ 1 ಸಾಕು 2 ಸಾಕು ಅಂದ್ಕೊಂಡು ಸುಮ್ಮನೆ ಇರುವಂಥ ಪರಿಸ್ಥಿತಿ ಇದೆ. ಆದರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಗೊತ್ತಾ, ಸರ್ಕಾರ ನಮಗೊಂದಷ್ಟು ಕಾನೂನುಗಳನ್ನು ಕೊಟ್ಟಿದೆ, ಬಳಸ್ಕೊಳ್ರಲ್ಲ ಕಾನೂನನ್ನು. ನಾನು ಸರ್ಕಾರ ಕೊಟ್ಟ ಕಾನೂನಿನ ಬಗ್ಗೆ ಮಾತನಾಡ್ತಿರೋದು. ಪೊಲೀಸರಿಗೂ ಹೇಳ್ತಿದ್ದೀನಿ, ಇದು ಸರ್ಕಾರ ಕೊಟ್ಟ ಕಾನೂನು, ನಮ್ದಲ್ಲ, ನಾನು ಹೇಳ್ತಿರೋದಲ್ಲ. ಸರ್ಕಾರ ಏನು ಮಾಡ್ತು, ಈ ನಾಡಿನಲ್ಲಿ BJP ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡು ಬಂತು, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬಂತು. ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗೀತು. ಅಂದ್ರೆ ಅರ್ಥ ಏನು, ನೀವು ಕನ್ವರ್ಟ್ ಮಾಡಬಹುದು ಅಂತ. ಆಂಟಿ ಕನ್ವರ್ಷನ್ ಬಿಲ್ ನಮಗೋಸ್ಕರ ಇರೋದು, ಮಾಡಬೇಕಲ್ಲ. ಸರ್ಕಾರ ಹೇಳಿದೆ, ಧೈರ್ಯವಾಗಿ ಹೇಳಿದೆ, ಮಾಡಿ. ಮಿತ್ರೆ, ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಈ ತರದ ಸ್ಥಿತಿ ಇಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳ ಪರಿಸ್ಥಿತಿ ಏನು ಗೊತ್ತಾ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಬಹುಸಂಖ್ಯಾತರು ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾರೆ. ಅಲ್ಪಸಂಖ್ಯಾತರು ಕನ್ವರ್ಷನ್ ಬೇಡ, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬನ್ನಿ ಅಂತಾರೆ. ಆದರೆ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಕೇಳ್ಕೊಳ್ತಾರೆ, ಪ್ಲೀಸ್ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬನ್ನಿ, ಇಲ್ಲ ಅಂದ್ರೆ ನಮ್ಮನ್ನು ಕನ್ವರ್ಟ್ ಮಾಡ್ತಾರೆ ಅವರು ಅಂತ. ಆ ಕಡೆ ಅಲ್ಪಸಂಖ್ಯಾತರು ಹೇಳ್ತಾರೆ, ಆಂಟಿ ಕನ್ವರ್ಷನ್ ಬಿಲ್ ತೆಗಿರಿ ತೆಗಿರಿ ಅಂತ ಅವರು ಹೋರಾಟ ಮಾಡ್ತಾರೆ. ಇನ್ನೆಲ್ಲೂ ಇಲ್ಲ ರೀ ಜಗತ್ನಲ್ಲಿ, ಓನ್ಲಿ ಇನ್ ಇಂಡಿಯಾ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಮಾಡಲ್ಲ. ಸರ್ಕಾರ ಅಧಿಕೃತವಾಗಿ ಹೇಳಿದೆ, ಮಾಡಬೇಕಾದ್ರೆ ಕಷ್ಟ ಏನು ಕಷ್ಟ ಇಲ್ಲ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಯಾವುದು? ಒಬ್ಬ ಹಿಂದುವಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು. ಜಗತ್ತಿನ ಅನೇಕ ಮತಪಂಥಗಳಿವೆ, ಅವರಿಗೆ ಒಬ್ಬನೇ ದೇವರು. ಒಬ್ಬ ದೇವರು ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಅವ್ರ ಧರ್ಮ ಹೋಯ್ತು. ಆದರೆ ನಮ್ಗೆ 33 ಕೋಟಿ ದೇವತೆಗಳು. ನೀವು ರಾಮನನ್ನು ಬೈದರೆ ನಾನು ಸೀತೆನ ಹಿಡ್ಕೋತೀನಿ ಅಮ್ಮ. ನೀವು ಸೀತೆ ಕಳಂಕ ತರೋ ಪ್ರಯತ್ನ ಪಟ್ಟರೆ ಕೃಷ್ಣ, ನೀವು ಕೃಷ್ಣನಿಗೆ ಕಳಂಕ ತರೋ ಪ್ರಯತ್ನ ಪಟ್ಟರೆ ಮಂಜುನಾಥ, ನೀವು ಮಂಜುನಾಥನಿಗೆ ಕಳಂಕ ತರೋ ಪ್ರಯತ್ನ ಪಟ್ಟರೆ ನನಗೆ ಊರಲ್ಲೊಂದು ದೇವಸ್ಥಾನ ಇದೆ, ಎಲ್ಲಿ ಬೇಕಿದ್ರೂ ಹೋಗ್ತೀನಿ, ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಅವ್ರಿಗೆ ಹೇಳಿ, ಒಂದೇ ದೇವರು ಇರುವಂಥದ್ದು ಒಳ್ಳೆಯದು. 33 ಕೋಟಿ ದೇವತೆಗಳಲ್ಲಿ ಯಾರನ್ನು ಹಿಡ್ಕೊಂಡ್ರೂ ಕೂಡ ನಾವು ಪರಮಾತ್ಮನನ್ನ ಸೇರ್ತೀವಿ ಎನ್ನುವ ಭಾವನೆ ಒಳ್ಳೆಯದು, ಅತ್ಯಂತ ಶ್ರೇಷ್ಠವಾದ ನಮ್ಮ ಹತ್ರ ಇದೆ. ಮಿತ್ರ, ಅವರು ಬಂದು ಹೇಳ್ತಾರೆ, ನಮ್ದು ಒಂದೇ ಪುಸ್ತಕ, ನಿಮ್ಮ ಹತ್ರ ಬಹಳ ಪುಸ್ತಕ ಇದೆ, ಹಿಂಗಾಗಿ ಆ ಪುಸ್ತಕದ ಬಗ್ಗೆ ಮಾತನಾಡಿದ್ರೆ ತಲೆ ಕಡಿತೀನಿ ಅಂತಾರೆ. ನೀವು ಹೇಳಿ, ನಮ್ಮ ಹತ್ರ ಲೈಬ್ರರಿ ಇದೆಯಪ್ಪ, ಯಾವುದೋ ಒಂದು ಪುಸ್ತಕ ಸುಡೋದ್ರಿಂದ ಹಿಂದೂ ಧರ್ಮ ಸಾಯೋದಿಲ್ಲ, ಒಂದಿಡೀ ಲೈಬ್ರರಿಯ ಪುಸ್ತಕ ಇದೆ. ನೀನು ಲೈಬ್ರರಿ ಸುಟ್ಟ ನಂತರವೂ ಕೂಡ ನಮ್ಮ ದೇಶದ ಪಂಡಿತರು ಹೆಂಗಿದ್ದಾರೆ ಅಂತಂದ್ರೆ, ಅವರು ಹೃದಯದಲ್ಲಿ ಬೈಹರ್ಟ್ ಮಾಡ್ಕೊಂಡು ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ. ಅವರು ಮತ್ತೆ ಪುಸ್ತಕ ರೆಡಿ ಮಾಡಿಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನನ್ನ ಧರ್ಮ.
ಹೇಳಿ ಅವರಿಗೆ. ನಿಮ್ಮ ಮತ ಪಂಥಗಳಲ್ಲಿ ಹೆಣ್ಮಕ್ಕಳಿಗೆ ಗೌರವ ಇಲ್ಲ, ಇಲ್ಲಿ ಹೆಣ್ಮಕ್ಳು ಹೆಂಗ್ ಕೂತಿದ್ದೀರಿ? ಯಾರಿಗೂ ಮುಖ ಮುಚ್ಕೊಳ್ಳಿ ನಾನು ಹೇಳಿಲ್ಲ, ಯಾರೂ ಗಂಡ್ಮಕ್ಕಳ ಪಕ್ಕದಲ್ಲಿ ಕೂತ್ಕೋಬೇಡಿ ಅಂತ ಹೇಳಲಿಲ್ಲ. ಎಷ್ಟು ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯವನ್ನು ಪರಿಚಯ ಮಾಡಿಕೊಡ್ರಲ್ಲ, ಬರೋರಿಗೆ ಕೇಳ್ಕೊಳ್ಳಿ, ದಯಮಾಡಿ ಬನ್ನಿ. ಈ ಧರ್ಮ ಮುಕ್ತ ಕಂಠದಿಂದ ಸ್ವಾಗತಿಸುತ್ತೆ, ಹೃದಯವನ್ನು ವೈಶಾಲ್ಯ ಮಾಡಿಕೊಂಡು ಸ್ವಾಗತಿಸುತ್ತೆ, ಬಾಹುಗಳನ್ನು ಅಗಲ ಮಾಡಿಕೊಂಡು ಸ್ವಾಗತಿಸುತ್ತೆ. ಸಂಖ್ಯೆ ವೃದ್ಧಿಸಲಿಕ್ಕೆ ಮಕ್ಕಳೇ ಆಗಬೇಕು ಅಂತಿಲ್ಲ ರೀ, ನಮ್ಮ ಹೃದಯ ಸ್ವಲ್ಪ ವಿಶಾಲ ಆಗಬೇಕಾಗಿದೆ ಅಂತ. ಲವ್ ಜಿಹಾದ್ ಅಂತ ಬಜರಂಗ್ ದಳದವ್ರು ಹೇಳುವಾಗ ಇದೇ ಸರ್ಕಾರಗಳು ಹೇಳ್ತಿದ್ವು ಲವ್ ಜಿಹಾದ್ ಅನ್ನೋದು ಸುಳ್ಳು, ಅದು ಲವ್ ಎಟ್ ಫಸ್ಟ್ ಸೈಟ್. ನಮ್ಮ ಮಕ್ಕಳಿಗೂ ಹೇಳ್ರಲ್ಲ ಲವ್ ಎಟ್ ಫಸ್ಟ್ ಸೈಟ್ ನಿಮಗೂ ಆಗಲಿ ಕಣ್ರ, ಏನು ಪ್ರಾಬ್ಲಮ್ ಇದೆ ಇದರಲ್ಲಿ? ಇಟ್ ಈಸ್ ನಾಟ್ ಲವ್ ಜಿಹಾದ್. ಕರೆಕ್ಟ್, ಲವ್ ಜಿಹಾದ್ ಅಲ್ಲ, ನೀವೇ ಹೇಳಿದ್ದು. ಅವ್ರಿಗೆ ಹೇಳಿ ಸೇವೆ ಮಾಡೋದು ನಿಮ್ಮ ಸಮಾಜ ಮಾತ್ರ ಅಲ್ಲ, ನಮ್ಮ ಸಮಾಜ ಮಾಡುವ ಸೇವೆಯ ಮುಂದೆ ಯಾರಾದರೂ ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಾರೆ ಏನೋ ಮಿತ್ರರೇ? ನಮ್ಮದು ಸಣ್ಣ ಪುಟ್ಟ ದೇವಸ್ಥಾನಗಳು ಕೋವಿಡ್ ಬಂದ ಕಾಲದಲ್ಲಿ ಎಷ್ಟು ಜನರಿಗೆ ಅನ್ನದಾನ ಮಾಡಿವೆ, ಇವತ್ತಿಗೂ ಎಷ್ಟು ಜನರಿಗೆ ವಿದ್ಯಾದಾನ ಮಾಡ್ತಾ ಇದೆ. ಈ ಸೇವೆಯನ್ನು ಮುಂದಿಟ್ಟು ಸಮಾಜದಲ್ಲಿ ಹೇಳಿ, ಇಂಥ ಸೇವೆ ಮಾಡುವಂಥ ಮತ್ತೊಂದು ಸಮಾಜ ಯಾವುದಿದೆ, ಬನ್ನಿ ನಮ್ಮ ಸಮಾಜಕ್ಕೆ ಅಂತ ಪ್ರೀತಿಯಿಂದ ಕರಿಬೇಕು ಅಂತ ನಮ್ಮ ಸಮಾಜವನ್ನು ವಿಸ್ತಾರ ಮಾಡುವ ಕುರಿತು ನಾನು ಒಪ್ಕೊಳ್ತೀನಿ ಅವ್ರ ಮಾತನ್ನು. ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು, ಆದರೆ ವಿಸ್ತಾರ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂಥ ಅಸ್ತ್ರವನ್ನೇ ಬಳಸ್ಕೊಳ್ಬೇಕು, ಅದರ ಮೂಲಕವೇ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾನು ಇಲ್ಲಿರುವಂಥ ಎಲ್ಲ ಸಮಾಜದ ಪ್ರಮುಖರನ್ನು ಕೇಳ್ಕೊಳ್ತೀನಿ, ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ. ಯಾರಾದರೂ ನಮಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ, ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ. ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ, ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ, ಯಾರಾದರೂ ಬರ್ತೀರಾ ಅಂತಾದ್ರೆ ನೀವು ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ, ನಮ್ಮ ಜಾತಿಗೆ ನಿಮ್ಮನ್ನು ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ. ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ. ಎಷ್ಟು ಜನ ಸೈಲೆಂಟ್ ಆಗಿ ಬಂದು ಸೇರ್ಕೊಳ್ತಾರೆ ನೋಡಿ, ಕಾಯ್ತಾ ಇದ್ದಾರೆ ಎಲ್ಲರೂ. ಜನಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಈ ಥರದ ಮಾರ್ಗಗಳಿವೆ ಅಂತ ನಾನು ಹೇಳ್ತಿರೋದು. ಸರ್ಕಾರವೇ ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ ಇದು. ನಾನು ವಿರೋಧವೂ ಇಲ್ಲ, ನಾನು ಸರ್ಕಾರದ ಪರವಾಗಿ ನಿಂತುಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ. ಮಿತ್ರರೇ, ಈಗ ಹೊಸ ರಾಷ್ಟ್ರವನ್ನು ಈ ದಿಕ್ಕಿನಲ್ಲಿ ಕಟ್ಟಬೇಕಾಗಿದೆ. ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದ್ದಂತೆ ಈ ನಾಡು ತನ್ನ ಮೂಲ ಸತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ. ನಾವು ಆ ಸಂಖ್ಯೆಯನ್ನು ವಿಸ್ತರಿಸಬೇಕಾದಂಥ ಅಗತ್ಯ ಇದೆ. ನೀವು ನನ್ನನ್ನು ಕೇಳೋದಾದರೆ, ಮುಂದಿನ ಪೀಳಿಗೆಗೆ ಭಾರತವನ್ನು ಬಿಟ್ಟುಕೊಟ್ಟು ಹೋಗುವಾಗ ಈಗಿನ ಭಾರತ ಏನಿದೆ ಅದಕ್ಕೆ ಸ್ವಲ್ಪ ಪಾಕಿಸ್ತಾನವನ್ನು ಸೇರಿಸೋಣ, ಸ್ವಲ್ಪ ಬಾಂಗ್ಲಾದೇಶವನ್ನು ಸೇರಿಸೋಣ, ಅಗತ್ಯ ಬಿದ್ದರೆ ನೇಪಾಳವನ್ನು ಭಾರತದೊಂದಿಗೆ ಸೆಳೆಕೊಂಡು, ಮಯನ್ಮಾರ್ ನಮ್ಮ ಜೊತೆ ಸೇರಿಕೊಂಡು, ಶ್ರೀಲಂಕಾ ಪರಿಪೂರ್ಣ ಭಾರತಕ್ಕೆ ಸೇವೆ ಮಾಡುವ ರೀತಿಯಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ವಿಸ್ತಾರ ವಾಗಿರುವಂಥ ಭಾರತವನ್ನು ನಾವು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ಮುಂದಿನ ಪೀಳಿಗೆ ಕೊಟ್ಟು ನಾವಿಷ್ಟು ಕೆಲಸ ಮಾಡಿದ್ದೀವಿ, ನಿಮ್ಮ ತಾಕತ್ ನೀವು ತೋರಿಸಿ ಅಂತ ಹೇಳಬೇಕಾಗಿರುವಂಥ ಪೀಳಿಗೆ ಬೇಕಾಗಿದೆ. ನನಗಿಲ್ಲಿರುವಂಥ ತರುಣರನ್ನು ನೋಡಿದಾಗ ಆ ವಿಚಾರಕ್ಕೆ ಬಹಳ ಹೆಮ್ಮೆ ಇದೆ.